ಫ್ರೆಂಡ್ಸ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ಸ್ನೇಹಿತರೆ, ಈ ಕ್ರೈಸ್ ಶಾಲೆಗಳಲ್ಲಿ ಟೋಟಲಿ 767 ಶಿಕ್ಷಕರ ಒಂದು ನೇಮಕಾತಿ ಅಧಿಸೂಚನೆ ಈಗಾಗಲೇ ಹೊರ ಬಂದಿದೆ. ಈ ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ಏನೆಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರ್ಬೇಕು, ಏಜ್ ಕ್ರೈಟೀರಿಯಾ ಯಾವ ರೀತಿ ಇರುತ್ತೆ, ಪರೀಕ್ಷಾ ವಿಧಾನ ಯಾವ ರೀತಿ ಇರುತ್ತೆ, ಇದನ್ನೆಲ್ಲ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ಇಲ್ಲಿ ಕ್ರೈಸ್ ಅಂದ್ರೆ ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಅಂತ ಕರಿತೀವಿ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ ಕರಿತೀವಿ. ಈ ಕ್ರೈಸ್ ಅಂಡರಲ್ಲಿ ಬರ್ತಕ್ಕಂಥ ಶಾಲೆಗಳು ನಿಮಗೆ ಗೊತ್ತಿರಬೇಕು. ಮೊರಾರ್ಜಿ ದೇಸಾಯಿ ಶಾಲೆ ಅಂತ ಕರಿತೀವಿ. ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಬರುತ್ತೆ, ಅಟಲ್ ಬಿಹಾರ್ ವಾಜಪೇಯಿ ಶಾಲೆ ಬರುತ್ತೆ, ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆಗಳು ಬರ್ತವೆ, ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳು. ಇವೆಲ್ಲವೂ ಕ್ರೈಸ್ ಅಂಡರಲ್ಲಿ ಬರ್ತಕ್ಕಂಥ ಶಾಲೆಗಳು. ಈ ಶಾಲೆಗಳಲ್ಲಿ ಉಳಿಕೆ ವೃಂದ RPC ರೆಸಿಡೆನ್ಷಿಯಲ್ ಪೇರೆಂಟ್ ಕೇಡರಲ್ಲಿ ಬರ್ತಕ್ಕಂಥ 767 ಶಿಕ್ಷಕರ ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಹೊರ ಬಂದಿದೆ. ಇದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ಸ್ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ. ಫಸ್ಟ್ ಆಫ್ ಆಲ್, ಟೋಟಲಿ 767 ಹುದ್ದೆಗಳ ಮಾಹಿತಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ಸು, ಎಕ್ಸಾಮು, ಇದಕ್ಕೆಲ್ಲ ಸಂಬಂಧಪಟ್ಟಂಥ ಮಾಹಿತಿ ಬೇಕಂದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ತಪ್ಪದೇ ಫಾಲೋ ಮಾಡ್ತಾ ಬನ್ನಿ. ಟೋಟಲ್ ನೋಡ್ರಿ, 767 ಹುದ್ದೆಗಳಲ್ಲಿ ಕನ್ನಡ ಭಾಷಾ ಶಿಕ್ಷಕರು, ಕನ್ನಡ ಲ್ಯಾಂಗ್ವೇಜ್ ಟೀಚರ್ಸ್ ಹುದ್ದೆಗಳು 103. ಇದರಲ್ಲಿ 3 ಪೋಸ್ಟು ಬ್ಯಾಕ್ಲಾಗ್ ಹುದ್ದೆಗಳು ಸೇರಿ 100+3 100 ಹುದ್ದೆಗಳು ಕರೆಂಟ್ ಕಾಲ್ಫಾರ್ ಮಾಡಿರೋದು. ಹಾಗೆ ಬ್ಯಾಕ್ಲಾಗ್ ಹುದ್ದೆಗಳು 3 ಸೇರಿ ಟೋಟಲಿ 103 ಹುದ್ದೆಗಳು ಕನ್ನಡ ಭಾಷಾ ಶಿಕ್ಷಕರಿಗಾಗಿಯೇ ಇದೆ. ಈ ಕನ್ನಡ ಭಾಷಾ ಶಿಕ್ಷಕರಾಗಲಿಕ್ಕೆ ಏನೆಲ್ಲ ಎಲಿಜಿಬಲ್ ಹೊಂದಿರಬೇಕು ಅಂದರೆ, ಫಸ್ಟ್ ಆಫ್ ಆಲ್ ನೋಡ್ರಿ, ಪದವಿಯಲ್ಲಿ ಡಿಗ್ರಿ ಅಂತ ಏನು ಕಳಿತೀವಲ್ಲ, BA ಓದಿರ್ತಿರಲ್ಲ ನೀವು, BA ಪದವಿಯಲ್ಲಿ ಕನ್ನಡ ಆಪ್ಷನಲ್ ಆಗಿ ಓದಿರಲೇಬೇಕು. ಕನ್ನಡ ಆಪ್ಷನಲ್ ಆಗಿ ಓದಿರಲೇಬೇಕು. ಡಿಗ್ರಿಯಲ್ಲಿ ಪದವಿಯಲ್ಲಿ ಕನ್ನಡ ಆಪ್ಷನಲ್ ಆಗಿ ಓದಿರಲೇಬೇಕು. ಅಥವಾ ಡಿಗ್ರಿಯಲ್ಲಿ ಆಪ್ಷನಲ್ ಕನ್ನಡ ಓದದೇ ಇದ್ದರೆ ನಿಮ್ಮ PGಯಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಮಾಡಿರ್ಬೇಕು. ಕನ್ನಡ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಆದರೂ ಮಾಡಿರ್ಬೇಕು, ಅಥವಾ ಡಿಗ್ರಿಯಲ್ಲಿ ಆಪ್ಷನಲ್ ಕನ್ನಡ ಆದರೂ ಓದಿರ್ಬೇಕು, ಜೊತೆಗೆ BEd ಆಗಿರ್ಬೇಕು. BEdಲ್ಲಿ ಕನ್ನಡ ಮೆಥಡಲ್ಲಿ BEd ಆಗಿರ್ಬೇಕು ಅಂತ ಕೊಟ್ಟಿದ್ದಾನೆ. ಕನ್ನಡದಲ್ಲಿ BEd ಪದವಿ ಅಂದರೆ BEd ಕನ್ನಡ ಮೆಥಡ್ ಆಗಿರ್ಬೇಕು ಅಂತ ಕೊಟ್ಟಿದ್ದಾನೆ. ಫಸ್ಟ್ ಆಫ್ ಆಲ್, ಡಿಗ್ರಿಯಲ್ಲಿ ಆಪ್ಷನಲ್ ಕನ್ನಡ ಓದಿರ್ಬೇಕು. ಡಿಗ್ರಿಯಲ್ಲಿ ಆಪ್ಷನಲ್ ಕನ್ನಡ ಓದದೇ ಇದ್ದರೆ PGಯಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಸ್ನಾತಕೋತ್ತರ ಪದವಿಯಲ್ಲಿ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಕನ್ನಡ ವಿಷಯದಲ್ಲಿ ಆಗಿರಬೇಕು, ಜೊತೆಗೆ ಕನ್ನಡ ಮೆಥಡಲ್ಲಿ BEd ಪದವಿಯನ್ನು ಹೊಂದಿರಬೇಕು. ಇವರೆಲ್ಲ ಕನ್ನಡ ಭಾಷಾ ಶಿಕ್ಷಕರಾಗಲಿಕ್ಕೆ ಅರ್ಹತೆ ಹೊಂದಿರ್ತಾರೆ. ಅಥವಾ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರವರು ನಡೆಸಲಾಗುವ 4 ವರ್ಷದ ಕನ್ನಡ ಪಂಡಿತ್ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರ್ಬೇಕು. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ನಡೆಸಲಾಗ್ತಕ್ಕಂಥ 4 ವರ್ಷಗಳ ಕನ್ನಡ ಪಂಡಿತ್ ಕೋರ್ಸ್ನಲ್ಲಿ ಪಾಸ್ ಆಗಿರಬೇಕು, ಜೊತೆಗೆ BEd ಆಗಿರಬೇಕು. ಇವರಾಗಿರಲು ಕನ್ನಡ ಭಾಷಾ ಶಿಕ್ಷಕರಾಗಲಿಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಇದಾದಮೇಲೆ ಆಂಗ್ಲ ಭಾಷಾ ಶಿಕ್ಷಕರು, ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ ಆಗಲಿಕ್ಕೆ ಸೇಮ್ ಡಿಗ್ರಿಯಲ್ಲಿ ಪದವಿಯಲ್ಲಿ ಆಪ್ಷನಲ್ ಇಂಗ್ಲೀಷ್ ಓದಿರಲೇಬೇಕು. ಪದವಿಯಲ್ಲಿ ಆಪ್ಷನಲ್ ಇಂಗ್ಲೀಷ್ ಓದಿರಲೇಬೇಕು. ಪದವಿಯಲ್ಲಿ ಆಪ್ಷನಲ್ ಇಂಗ್ಲೀಷ್ ಓದದೇ ಇದ್ದರೆ ಇಂಗ್ಲೀಷ್ನಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಆದರೂ ಮಾಡಿರ್ಬೇಕು. ಇಂಗ್ಲೀಷಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಆದರೂ ಮಾಡಿರ್ಬೇಕು, ಅಥವಾ ಪದವಿಯಲ್ಲಿ ಆಪ್ಷನಲ್ ಇಂಗ್ಲೀಷ್ ಆದರೂ ಓದಿರಬೇಕು, ಜೊತೆಗೆ ಇಂಗ್ಲೀಷ್ ಮೆಥಡಲ್ಲಿ BEd ಆಗಿರ್ಬೇಕು. ಜೊತೆಗೆ ಇಂಗ್ಲೀಷ್ ಮೆಥಡಲ್ಲಿ BEd ಆಗಿರ್ಬೇಕು. ಅಥವಾ ಇನ್ನೊಂದು ಆಪ್ಷನ್ ಇದೆ, ದಕ್ಷಿಣ ಭಾರತದ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಯಿಂದ ಇಂಗ್ಲೀಷ್ನಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಸರ್ಟಿಫಿಕೇಟ್ ಹೊಂದಿರಬೇಕು. ದಕ್ಷಿಣ ಭಾರತದ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಯಿಂದ ಸ್ನಾತಕೋತ್ತರ ಡಿಪ್ಲೊಮಾ ಪಡೆದರ ಸರ್ಟಿಫಿಕೇಟ್ ಹೊಂದಿರಬೇಕು, ಜೊತೆಗೆ BEd ಪದವಿ ಆಗಿರಬೇಕು. ಆಮೇಲೆ ಇಂಗ್ಲೀಷ್ ಭಾಷಾ ಶಿಕ್ಷಕರಾಗಲಿಕ್ಕೆ ಇನ್ನೊಂದು ಕಂಡೀಷನ್ ಏನಂದರೆ, SLCಯಲ್ಲಿ ಕನ್ನಡ ಲ್ಯಾಂಗ್ವೇಜ್ ಆದರೂ ಓದಿರಬೇಕು, ಇಲ್ಲ PUCಯಲ್ಲಿ ಕನ್ನಡ ಲ್ಯಾಂಗ್ವೇಜ್ ಆದರೂ ಓದಿರಬೇಕು, ಅಥವಾ ಡಿಗ್ರಿಯಲ್ಲಿ ಕನ್ನಡ ಲ್ಯಾಂಗ್ವೇಜ್ ಓದಿರಲೇಬೇಕು ಅಂತ ಕಂಡೀಷನ್ ಇದೆ. ಅದಾಗಿರ್ಬೇಕು. ಅವರೆಲ್ಲ ಇಂಗ್ಲೀಷ್ ಭಾಷಾ ಶಿಕ್ಷಕರಾಗಲಿಕ್ಕೆ ಎಲಿಜಿಬಲ್ಲು. ಟೋಟಲ್ ಎಷ್ಟು ಹುದ್ದೆಗಳಿದ್ದಾವೆ ಅಂದರೆ, ಬ್ಯಾಕ್ಲಾಗ್ ಹುದ್ದೆಗಳು 8 ಸೇರಿ 108 ಹುದ್ದೆಗಳಿದ್ದಾವೆ.
ನೆಕ್ಸ್ಟ್ ಹಿಂದಿ ಭಾಷಾ ಶಿಕ್ಷಕರು, ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ಸ್ ಯಾರೆಲ್ಲ ಆಗ್ಬೋದು ಅಂದರೆ ಟೋಟಲ್ ಹುದ್ದೆಗಳು 50 ಪ್ಲಸ್ 5 ಬ್ಯಾಕ್ಲಾಗ್ ಸೇರಿ 55 ಹುದ್ದೆಗಳು ಕಾಲ್ಫರ್ ಮಾಡಿದ್ದಾರೆ ಹಿಂದಿ ಭಾಷಾ ಶಿಕ್ಷಕರು. ಸೇಮ್ ಡಿಗ್ರಿಯಲ್ಲಿ ಆಪ್ಷನಲ್ ಹಿಂದಿ ಓದಿರ್ಬೇಕು ಮತ್ತು BEd ಪದವಿಯನ್ನು ಆಗಿರ್ಬೇಕು. ಆಪ್ಷನಲ್ ಹಿಂದಿ ಆಗಿರ್ಬೇಕು, ಜೊತೆಗೆ BEd ಪದವಿಯನ್ನು ಪಡೆದಿರಬೇಕು ಹಿಂದಿ ಭಾಷಾ ಶಿಕ್ಷಕರಾಗಲಿಕ್ಕೆ. ಸೊ ಅಥವಾ ನೋಡ್ರಿ, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಹಿಂದಿ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನಾದರೂ ಪಡೆದಿರಬೇಕು. ಡಿಗ್ರಿಯಲ್ಲಿ ಹಿಂದಿ ಆಪ್ಷನಲ್ ಓದಿಲ್ಲ ಅಂದರೆ ಹಿಂದಿಯಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿರಬೇಕು. ಅಂದರೆ ಸ್ನಾತಕೋತ್ತರ ಪದವಿ ಹಿಂದಿಯಲ್ಲೇ ಆಗಿರಬೇಕು, ಅದಾದರೂ ಆಗಿರಬೇಕು, ಅಥವಾ ಹಿಂದಿಯಲ್ಲಿ ಡಿಗ್ರಿಯಲ್ಲಿ ಹಿಂದಿ ಆಪ್ಷನಲ್ ಆದರೂ ಓದಿರಬೇಕು ಪ್ಲಸ್ BEd ಆಗಿರಬೇಕು. ಇವರೆಲ್ಲ ಹಿಂದಿ ಭಾಷಾ ಶಿಕ್ಷಕರಾಗಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ಮತ್ತು ಇನ್ನೊಂದು ಅರ್ಹತೆ ಏನು ಅಂದರೆ ಹಿಂದಿ ಭಾಷಾ ಶಿಕ್ಷಕರನ್ನಾಗಿ ಪರಿಗಣಿಸಲು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಲ್ಲಿ ಹಿಂದಿ ವಿಷಯವನ್ನು ಪ್ರಮುಖ ವಿಷಯನಾಗಿ ಆಯ್ಕೆ ಮಾಡಿಕೊಂಡಿರಬೇಕು. ನೋಡ್ರಿ, ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಲ್ಲಿ ಪದವಿಯಲ್ಲಿ ಹಿಂದಿ ಭಾಷೆಯನ್ನು ಪ್ರಮುಖ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡು ಮೇಜರ್ ಸಬ್ಜೆಕ್ಟ್ಸ್ ಅಂತ ಕರಿತೀವಿ, ಮೇಜರ್ ಸಬ್ಜೆಕ್ಟಲ್ಲಿ ಹಿಂದಿಯನ್ನು ಪಡ್ಕೊಂಡಿರ್ಬೇಕು. ಪ್ಲಸ್ BEd ಪದವಿಯನ್ನು ಹೊಂದಿದಿರ್ಬೇಕು. ಸೊ ಪದವಿಯಲ್ಲಿ BEd ಪದವಿಯನ್ನು ಹಿಂದಿ ಭಾಷೆಯಲ್ಲಿ ಅಥವಾ ಹಿಂದಿ ಬೋಧನಾ ಪದವಿಯಲ್ಲಿ ಪದವಿ ಪಡೆದಿರಬೇಕು. ನೋಡ್ರಿ, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಬ್ಯಾಚುಲರ್ ಆಫ್ ಎಜುಕೇಷನ್ ಪದವಿಯನ್ನು ಹಿಂದಿ ಭಾಷೆಯಲ್ಲಿ ಅಥವಾ ಹಿಂದಿ ಬೋಧನಾ ವಿಷಯದಲ್ಲಿ ಪದವಿ ಪಡೆದಿರಬೇಕು ಅಂತಿದೆ. ಸೊ ಈ ಥರ ಎಜುಕೇಷನ್ ಕ್ವಾಲಿಫಿಕೇಷನ್ ಹೊಂದಿರೋರು ಹಿಂದಿ ಭಾಷಾ ಶಿಕ್ಷಕರಾಗಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ಜೊತೆಗೆ SLC ಮಟ್ಟದಲ್ಲಾದರೂ ಕನ್ನಡ ಓದಿರಬೇಕು ಒಂದು ಭಾಷೆಯನ್ನು, PUC ಅಲ್ಲಾದರೆ ಕನ್ನಡ ಒಂದು ಭಾಷೆಯನ್ನಾಗಿ ಓದಿರಬೇಕು, ಅಥವಾ ಡಿಗ್ರಿ ಲೆವೆಲಲ್ಲಾದರೆ ಕನ್ನಡ ಒಂದು ಭಾಷೆಯನ್ನಾಗಲಿ ಓದಿರಲೇಬೇಕು, ಅಥವಾ PG ಲೆವೆಲ್ ಆದರೆ ಕನ್ನಡ ಒಂದು ಭಾಷೆಯನ್ನು ಓದಿರಲೇಬೇಕು ಅಂತ ಕಂಡೀಷನ್ ಇದೆ. ನೆಕ್ಸ್ಟ್ ಗಣಿತ ಶಿಕ್ಷಕರು ಅಂತ ಕರಿತೀವಿ. ಗಣಿತ ಶಿಕ್ಷಕರು PM ಮೆಥಡ್ ಅಂತ ಕರಿತೀವಲ್ಲ, ಗಣಿತ ಶಿಕ್ಷಕರಾಗಲಿಕ್ಕೆ ಅರ್ಹತೆಯನ್ನು ಏನು ಹೊಂದಿರ್ಬೇಕಂದ್ರೆ ನೀವು ಡಿಗ್ರಿಯಲ್ಲಿ BSc ಏನು ಓದಿರ್ತೀರಲ್ಲ, ಈ BScಯಲ್ಲಿ PCM ಓದಿರಲೇಬೇಕಂದ್ರೆ ಫಿಸಿಕ್ಸ್ ಮ್ಯಾಥ್ಸ್ ಜೊತೆಗೆ ಕೆಮಿಸ್ಟ್ರಿ ಓದಿರಲೇಬೇಕು ಅಂತ ಇದೆ. ಫಿಸಿಕ್ಸ್ ಮ್ಯಾಥ್ಸ್ ಜೊತೆಗೆ ಯಾವುದು ಓದಿರಬೇಕು, ಕೆಮಿಸ್ಟ್ರಿ ಓದಿರಲೇಬೇಕು. ನೋಡ್ರಿ, ಗಣಿತ ಮತ್ತು ಭೌತಶಾಸ್ತ್ರ ಕಡ್ಡಾಯ ವಿಷಯದೊಂದಿಗೆ ವಿಜ್ಞಾನ ವಿಷಯದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು ಮತ್ತು ಇದರೊಂದಿಗೆ ಈ ಕೆಳಕಂಡ ಯಾವುದೇ ಒಂದು ಐಚ್ಛಿಕ ವಿಷಯವಾಗಿ ಅಭ್ಯಸಿಸಬೇಕು ಎಂದರೆ ರಸಾಯನಶಾಸ್ತ್ರ ಅಂದರೆ PCM ಅಂತ ನಾವೇನು ಡಿಗ್ರಿಯಲ್ಲಿ ಓದಿರ್ತೀವಲ್ಲ BScಯಲ್ಲಿ PCM BSc ಆಗಿರಬೇಕು. ಜೊತೆಗೆ ನೋಡ್ರಿ BEd ಆಗಿರಬೇಕು. ಸೈನ್ಸ್ ಮೆಥಡಲ್ಲಿ BEdನ್ನು ಮುಗಿಸಿರ್ಬೇಕು. ಸೊ ಸೈನ್ಸ್ ಮೆಥಡಲ್ಲಿ BEdನ್ನು ಮುಗಿಸಿರ್ಬೇಕು, PCM ಆಗಿರ್ಬೇಕು BScಲ್ಲಿ, ಅವ್ರು ಮಾತ್ರ ಗಣಿತ ಶಿಕ್ಷಕರಾಗಲಿಕ್ಕೆ ಅರ್ಹತೆಯನ್ನು ಗಳಿಸಿರ್ತಾರೆ. ಹಾಗೆ ವಿಜ್ಞಾನ ಶಿಕ್ಷಕರು, ಗಣಿತ ಶಿಕ್ಷಕರ ಹುದ್ದೆಗಳು ನೋಡ್ರಿ 100+3 ಅಂದರೆ ಟೋಟಲ್ 103 ಆಗುತ್ತೆ. ಸೈನ್ಸ್ ಟೀಚರ್ ಆಗಲಿಕ್ಕೆ ಸೇಮ್ ಏನಾಗಿರ್ಬೇಕಂದ್ರೆ BSc CVZ ಆಗಿರ್ಬೇಕು, BSc CVZ ಆಗಿರ್ಬೇಕು. ಸೊ BSc CVZ ಓದಿರ್ತಕ್ಕಂಥವ್ರು ಗಣಿತ ಶಿಕ್ಷಕರಾಗಿರ್ಬೋದು. ಅಂದರೆ ಅಲ್ಲಿ ಮೇನ್ ಸಬ್ಜೆಕ್ಟು ರಸಾಯನಶಾಸ್ತ್ರವನ್ನು ಓದಿರಬೇಕು, ಅದ್ರ ಜೊತೆಗೆ ಐಚ್ಛಿಕ ವಿಷಯಗಳು ಬಾಟ್ನಿ ಮತ್ತು ಝುವಾಲಜಿಯನ್ನು ಓದಿರಲೇಬೇಕು. ಬಾಟ್ನಿ ಮತ್ತು ಝುವಾಲಜಿ ಐಚ್ಛಿಕ ವಿಷಯವನ್ನಾಗಿ ಓದಿರಲೇಬೇಕು ಅಂತ ಕೊಟ್ಟಿದ್ದಾನೆ. ಸೊ ಈ ಥರ ಆಗಿದ್ದವರು ವಿಜ್ಞಾನ ಶಿಕ್ಷಕರಾಗಲಿಕ್ಕೆ ಅರ್ಹತೆಯನ್ನು ಗಳಿಸಿರ್ತಾರೆ. ಸೊ ನೆಕ್ಸ್ಟ್ ಇದ್ರ ಜೊತೆಗೆ ಸೈನ್ಸ್ ಮೆಥಡಲ್ಲಿ BEd ಆಗಿರ್ಬೇಕು. ಸೈನ್ಸ್ ಮೆಥಡಲ್ಲಿ BEd ಆದರಲ್ಲ ಸೈನ್ಸ್ ಟೀಚರ್ ಆಗಲಿಕ್ಕೆ ಅರ್ಹತೆಯನ್ನು ಗಳಿಸಿರ್ತಾರೆ. ಟೋಟಲ್ ಹುದ್ದೆಗಳು 100+6 ಅಂದರೆ 106 ಹುದ್ದೆಗಳಿದ್ದಾವೆ. ನೆಕ್ಸ್ಟ್ ಸೋಷಿಯಲ್ ಸೈನ್ಸ್ ಟೀಚರ್ಸ್ ಏನಿದಾರಲ್ಲ, ಸಮಾಜ ವಿಜ್ಞಾನ ಶಿಕ್ಷಕರಾಗಲಿಕ್ಕೆ ಸೊ BA ಪದವಿಯಲ್ಲಿ ಈ ಹಿಸ್ಟ್ರಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಸೋಷಿಯಾಲಜಿ ಆಗಿರ್ಬೋದು, ಅಥವಾ ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಅಥವಾ ಜಿಯೋಗ್ರಫಿ ಆಗಿರ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು ಯಾವುದಂದ್ರೆ ಸಮಾಜಶಾಸ್ತ್ರ ಆಯ್ತಲ್ಲ, ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ಆಯಿತು, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ. ಟೋಟಲಿ ಈ 5 ಸಬ್ಜೆಕ್ಟ್ಸಲ್ಲಿ BAನಲ್ಲಿ ಯಾವಾದರೂ 2 ಸಬ್ಜೆಕ್ಟನ್ನು ಓದಿರಲೇಬೇಕು. BA ಪದವಿಯಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸು, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸು, ಜಿಯೋಗ್ರಫಿಯಲ್ಲಿ ಯಾವಾದರೂ 2 ಸಬ್ಜೆಕ್ಟನ್ನು BAನಲ್ಲಿ ಓದಿರಲೇಬೇಕು. ಸೊ ನೀವು HEPR ಓದ್ಬೋದು, HPS ಆದರೂ ಓದಿರ್ಬೋದು, ಅಥವಾ HEG ಆದರೂ ಓದಿರ್ಬೋದು. ಸೊ ಈ ಥರ ಯಾವ 2 ವಿಷಯಗಳು ಕಂಪಲ್ಸರಿ ಅದರಲ್ಲಿ ಇರಲೇಬೇಕು. ಆ ಥರ BA ಪದವಿಯನ್ನು ಪಡೆದಿರ್ತಕ್ಕಂಥವ್ರು ಪ್ಲಸ್ ಕಲಾ ವಿಭಾಗದಲ್ಲಿ BEd ಪದವಿಯನ್ನು ಪಡೆದಿರ್ತಕ್ಕಂಥವ್ರು ಜೊತೆಗೆ BEd ಪದವಿ ಆಗಿರ್ಬೇಕು. ಅವರೆಲ್ಲ ಸಮಾಜ ವಿಜ್ಞಾನ ಶಿಕ್ಷಕರಾಗಲಿಕ್ಕೆ ಅರ್ಹತೆಯನ್ನು ಗಳಿಸಿರ್ತಾರೆ. ಟೋಟಲಿ 150 ಹುದ್ದೆಗಳು, 150 ಪ್ಲಸ್ ಬ್ಯಾಕ್ಲಾಗ್ 4 ಸೇರಿ 150 ಹುದ್ದೆಗಳು. ಅದರ ಒಂದು ಕಂಡೀಷನ್ ಏನು ಅಂದ್ರೆ ಈ ವಸತಿ ಶಾಲೆಗಳೇನಿದಾವಲ್ಲ, ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಎಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಾಗಿರೋದ್ರಿಂದ ಈ ಡಿಗ್ರಿ ಏನು ಓದಿರೋಲ್ಲ BA ಇಂಗ್ಲೀಷ್ ಮೀಡಿಯಮಲ್ಲಿ BA ಓದಿರಬೇಕು.
ಡಿಗ್ರಿಯನ್ನು, ಈ BA ಪದವಿಯನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ವ್ಯಾಸಂಗ ಮಾಡಿದ್ರೆ ಮಾತ್ರ, ಇಂಗ್ಲೀಷ್ ಮೀಡಿಯಮಲ್ಲಿ ವ್ಯಾಸಂಗ ಮಾಡಿದ್ರೆ ಮಾತ್ರ ಅವರು ಸಮಾಜ ವಿಜ್ಞಾನ ಶಿಕ್ಷಕರಾಗಲಿಕ್ಕೆ ಎಲಿಜಿಬಲು. ಯಾಕಂದರೆ ಆಲ್ಮೋಸ್ಟ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಎಲ್ಲ ಇಂಗ್ಲೀಷ್ ಮೀಡಿಯಮಲ್ಲೇ ಇರೋದ್ರಿಂದ ನೀವೇನು BA ಪದವಿಯನ್ನು ಇಂಗ್ಲೀಷ್ ಮೆಥಡ್, ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೇ BA ಪದವಿಯನ್ನು ಮುಗಿಸಿರ್ಬೇಕು. ಸೊ ಇಂಗ್ಲೀಷ್ನಲ್ಲಿ BA ಪದವಿಯನ್ನು ಮುಗಿಸಿರ್ಬೇಕು. ಇದಕ್ಕೆ ಒಂದು ಸಂಬಂಧಪಟ್ಟ ಅಧಿಕಾರಿಗಳಿಂದ, ಪ್ರಾಂಶುಪಾಲರಿಂದ ಒಂದು ಸರ್ಟಿಫಿಕೇಟನ್ನು ನೀವು ಎನ್ಕ್ಲೋಸ್ ಮಾಡಬೇಕು. ನಿಮ್ಮ ಇಂಟರ್ವ್ಯೂ ಟೈಮಲ್ಲಿ, ದಾಖಲೆಯ ಪರಿಶೀಲನೆ ಸಮಯದಲ್ಲಿ ನೀವು ಇಂಗ್ಲೀಷ್ ಮೆಥಡಲ್ಲೇ ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ BAನ ಕಂಪ್ಲೀಟ್ ಮಾಡಿರೋದಕ್ಕೆ ಪ್ರಿನ್ಸಿಪಾಲಿಂದ ಒಂದು ದೃಢೀಕೃತ ಪ್ರತಿಯನ್ನು ಹಾಜರುಪಡಿಸಬೇಕು ಅಂತ ಒಂದು ಕಡ್ಡಾಯವಾಗಿ ವಿಶೇಷ ಸೂಚನೆಯನ್ನು ಹೊರಡಿಸಿದ್ದಾನೆ. ಆಮೇಲೆ ಈ ಸೈನ್ಸ್ ಟೀಚರು, ಮ್ಯಾಥ್ಸ್ ಟೀಚರು, ಸೋಷಿಯಲ್ ಸೈನ್ಸ್ ಟೀಚರ್ ಆಗಿರ್ತಕ್ಕಂಥವ್ರು SLC ಮಟ್ಟದಲ್ಲಿ ಕನ್ನಡ ಒಂದು ಭಾಷೆಯನ್ನಾಗಿ ಹೋದ್ರೆ ಓದಿರಬೇಕು, ಅಥವಾ PUCಯಲ್ಲಿ ಓದಿರಬೇಕು, ಅಥವಾ ಡಿಗ್ರಿಯಲ್ಲಾದರೆ ಕನ್ನಡ ಒಂದು ಭಾಷೆಯನ್ನಾಗಿ ಓದಿರಲೇಬೇಕು, ಅದು ಕಂಪಲ್ಸರಿ. ಇದಾದಮೇಲೆ ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಅಂತ ಬರುತ್ತೆ. ಗಣಕಯಂತ್ರ ಶಿಕ್ಷಕರು ಟೋಟಲ್ ಹುದ್ದೆಗಳು 50 ಪ್ಲಸ್ 7 ಬ್ಯಾಕ್ಲಾಗ್ ಸೇರಿ 57 ಹುದ್ದೆಗಳು. ಈ ಕಂಪ್ಯೂಟರ್ ಟೀಚರ್ ಶಿಕ್ಷಕರಾಗಲಿಕ್ಕೆ ಏನು ಓದಿರ್ಬೇಕು ಅಂದರೆ, ಎಂಜಿನಿಯರಿಂಗ್ ವಿಷಯದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ಅಂದರೆ BE ಆಗಿರ್ಬೋದು, BE ಕಂಪ್ಯೂಟರ್ ಸೈನ್ಸ್ ಆಗಿರ್ತಕ್ಕಂಥವ್ರು ಅಪ್ಲೈ ಮಾಡ್ಬೋದು. ಅಥವಾ BE ಇನ್ಫಾರ್ಮೇಷನ್ ಸೈನ್ಸ್, ಮಾಹಿತಿ ವಿಜ್ಞಾನ ಅಂತ ಇದೆಯಲ್ಲ, ಇದನ್ನಾದರೂ ಕಂಪ್ಲೀಟ್ ಮಾಡಿರ್ಬೋದು. BE ಕಂಪ್ಯೂಟರ್ ಸೈನ್ಸು ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಆದರೂ ಅಪ್ಲೈ ಮಾಡ್ಬೋದು. ಅಥವಾ BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಿದರೂ ಕೂಡ ಅಪ್ಲೈ ಮಾಡ್ಬೋದು. ಅಥವಾ BSc ಪದವಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಒಂದು ವಿಷಯವನ್ನು ಓದಿರ್ತಕ್ಕಂಥವ್ರು ಈ ಗಣಕಯಂತ್ರ ಶಿಕ್ಷಕರಾಗಲಿಕ್ಕೆ ಅರ್ಹತೆಯನ್ನು ಗಳಿಸಿರ್ತಾರೆ ಅಂತ ಹೇಳಿದ್ದಾನೆ. ಇಲ್ಲೇನು B.Ed ಅಂತ ಕಂಪಲ್ಸರಿ ಏನು ಕೇಳಿಲ್ಲ. B.Ed ಆಮೇಲೆ ನಿಮಗೆ 5 ವರ್ಷ ಟೈಮ್ ಕೊಡ್ತಾನೆ, ಅಷ್ಟರೊಳಗೆ B.Ed ಕಂಪ್ಲೀಟ್ ಮಾಡ್ಕೋಬೇಕು, ಮತ್ತು TETನ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಗಣಕಯಂತ್ರ ಶಿಕ್ಷಕರಾಗಲಿಕ್ಕೆ, ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಆಗಲಿಕ್ಕೆ B.Ed ಏನು ಕಂಪಲ್ಸರಿ ಇಲ್ಲ. ಉಳಿದವರು ಎಲ್ಲರೂ B.Ed ಆಗಲೇಬೇಕು, ಇವ್ರಿಗೆ ಮಾತ್ರ B.Ed ಕಂಪಲ್ಸರಿ ಇಲ್ಲ. ಸೊ ಇದು ಕಂಪ್ಯೂಟರ್ ಸೈನ್ಸ್ ಟೀಚರ್ಸು. ಆಮೇಲೆ ಇಲ್ಲೂ ಕೂಡ ಕನ್ನಡ ಯಾವುದಾದ್ರು ಒಂದು ಲ್ಯಾಂಗ್ವೇಜ್ ಆಗಿ ಓದಿರಲೇಬೇಕು ಅಂತ ಹೇಳಿದ್ದಾನೆ. ಲಾಸ್ಟಿಗೆ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಅಂತ ಕರಿತೀವಿ, ದೈಹಿಕ ಶಿಕ್ಷಣ ಶಿಕ್ಷಕರು ಅಂತ ಕರಿತೀವಿ. ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಟೋಟಲಿ 75 ಹುದ್ದೆಗಳು, 6 ಬ್ಯಾಕ್ಲಾಗ್ ಸೇರಿ 81 ಹುದ್ದೆಗಳು ನೋಟಿಫಿಕೇಶನ್ ಬಂದಿದೆ. ಇಲ್ಲಿ ಎನಿ ಡಿಗ್ರಿ ಆಗಿರ್ಬೇಕು, BAನೋ, BScನೋ, BCAನೋ, BBM ಯಾವುದಾದ್ರು ಡಿಗ್ರಿ ಜೊತೆಗೆ ದೈಹಿಕ ಶಿಕ್ಷಣ ವಿಷಯದಲ್ಲಿ BPEd ಪದವಿಯನ್ನು ಹೊಂದಿರಬೇಕು. ಎನಿ ಡಿಗ್ರಿ ಜೊತೆಗೆ BPEd ಆಗಿರ್ಬೇಕು. ಎನಿ ಡಿಗ್ರಿ ಜೊತೆಗೆ BPEd ಆಗಿದ್ದರೆ ದೈಹಿಕ ಶಿಕ್ಷಣ ಶಿಕ್ಷಕರಾಗಲಿಕ್ಕೆ ಅರ್ಹತೆಯನ್ನು ಗಳಿಸಿರ್ತಾರೆ. ಸೊ ಇಲ್ಲೂ ಕೂಡ ಕನ್ನಡ ಒಂದು ಭಾಷೆಯನ್ನಾಗಿ SLC ಮಟ್ಟದಲ್ಲ, ಅಥವಾ PUCಯಲ್ಲ, ಅಥವಾ ಡಿಗ್ರಿಯಲ್ಲೇ ಓದಿರಲೇಬೇಕು ಅಂತ ಕಂಡೀಷನ್ ಇದೆ. ಇದನ್ನು ಹೆಚ್ಚಿನದಾಗಿ ಮೋರ್ ಇನ್ಫಾರ್ಮೇಷನ್ ಅಂದ್ರೆ ನೋಡ್ರಿ, ಸೊ ಇದು ಭಾಳ ತುಂಬ ಇಂಪಾರ್ಟೆಂಟು. ಈ 1 ರಿಂದ 6 ಶಿಕ್ಷಕರ ಹುದ್ದೆಗೆ ಅಂತ ಕೊಟ್ಟಿನಲ್ಲ, 1 ರಿಂದ 6 ಅಂದರೆ ಇಲ್ಲಿ ಫಸ್ಟು ಅವರು ಕ್ರಮ ಸಂಖ್ಯೆ 1 ರಿಂದ 6 ಅಂದರೆ ಕನ್ನಡ ಭಾಷಾ ಶಿಕ್ಷಕರು, ಆಂಗ್ಲ ಭಾಷಾ ಶಿಕ್ಷಕರು, ಹಿಂದಿ ಭಾಷಾ ಶಿಕ್ಷಕರು, ಗಣಿತ ಶಿಕ್ಷಕರು, ವಿಜ್ಞಾನ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರು, ಈ 6 ಥರ ಶಿಕ್ಷಕರ ಹುದ್ದೆಗಳಿಗೆ ಕಂಪಲ್ಸರಿಯಾಗಿ ಏನಾಗಿರ್ಬೇಕು ಅಂದರೆ TET ಪೇಪರ್ ಸೆಕೆಂಡ್ ಕ್ವಾಲಿಫೈ ಆಗಿರಲೇಬೇಕು. ನೋಡಿರಿ, ಯಾರಿಗೆ ಅಂದರೆ ಕನ್ನಡ ಭಾಷಾ ಶಿಕ್ಷಕರು, ಆಂಗ್ಲ ಭಾಷಾ ಶಿಕ್ಷಕರು, ಹಿಂದಿ ಭಾಷಾ ಶಿಕ್ಷಕರು, ವಿಜ್ಞಾನ ಶಿಕ್ಷಕರು, ಗಣಿತ ಶಿಕ್ಷಕರು ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರಾಗಲಿಕ್ಕೆ ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ನಡೆಸ್ತಕ್ಕಂಥ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಾಸ್ ಆಗಿರಲೇಬೇಕು. ಅದು ಎಸ್ಪೆಷಲಿ ಪೇಪರ್ ಸೆಕೆಂಡ್ ಪಾಸ್ ಆಗಿರಬೇಕು. ಅಥವಾ ಪೇಪರ್ ಸೆಕೆಂಡ್ TET ಅಂದರೆ ಕರ್ನಾಟಕ TET ಪೇಪರ್ ಸೆಕೆಂಡ್ ಪಾಸ್ ಆಗದಿದ್ರೂ ಪರವಾಗಿಲ್ಲ. CTET ಅಂದರೆ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ, CTET ಅಲ್ಲೂ ಕೂಡ ಪೇಪರ್ ಸೆಕೆಂಡಲ್ಲಿ ಪಾಸ್ ಆಗಿರೋ ಮಾತ್ರ ಅಪ್ಲಿಕೇಶನ್ ಆಗಲಿಕ್ಕೆ ಎಲಿಜಿಬಲ್ ಆಗಿರ್ತೀರಿ ನೀವೆಲ್ಲ. CTET ಪಾಸ್ ಆಗದೆ ಇದ್ದರೆ, ಅಥವಾ ಯಾರು ಕರ್ನಾಟಕ TET ಪಾಸ್ ಆಗಿಲ್ವೋ ಆ ಪೇಪರ್ ಸೆಕೆಂಡನ್ನು, ಅವ್ರು ಯಾರು ಅಪ್ಲಿಕೇಶನ್ ಆಗಲಿಕ್ಕೆ ಆಲೋನೆ ಮಾಡ್ತಾ ಇಲ್ಲ. ಸೊ ಎಲ್ಲರೂ ಅದನ್ನು ಪಾಸ್ ಆಗಿರಲೇಬೇಕು. ಆದರೆ ಗಣಕ ಯಂತ್ರ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರಿಗೇನು CTET ಆಗಲಿ ಅಥವಾ ಕರ್ನಾಟಕ TET ಕ್ವಾಲಿಫೈ ಆಗ್ಬೇಕಂತ ಏನು ಕಂಡೀಷನ್ ಹೇಳಿಲ್ಲ. ಹಾಗಾಗಿ ಇಲ್ಲೇನು ಕಳಿಸ್ತಾರಲ್ಲ, ಕನ್ನಡ, ಇಂಗ್ಲೀಷು, ಹಿಂದಿ, ಸೈನ್ಸು, ಮ್ಯಾಥ್ಸು, ಸೋಷಿಯಲ್ ಸೈನ್ಸ್ ಟೀಚರ್ಸ್ ಮಾತ್ರ CTET ಅಥವಾ ಕರ್ನಾಟಕ TET ಪೇಪರ್ ಸೆಕೆಂಡ್ ಪಾಸ್ ಆಗಿರಬೇಕು ಅಂತೇಳಿದ್ದಾನೆ. ಸೊ ಇಲ್ಲಿ ವಯೋಮಿತಿ ಬರದಾರ ಏಜ್ ಕ್ರೈಟೀರಿಯಾ ಸಾಕಷ್ಟು ಕೊಟ್ಟಿದ್ದಾನೆ ನೋಡ್ರಿ. ಜನರಲ್ ಕೆಟಗರಿ ಸ್ಟೂಡೆಂಟ್ಸ್ಗೆ 45 ವರ್ಷ ತನಕ ಅವಕಾಶ ಕೊಟ್ಟಿದ್ದಾನೆ. ಹಾಗೆ 2A, 2B, 3A, 3B ಕೆಟಗರಿ ಸ್ಟೂಡೆಂಟ್ಸ್ಗೆ 48 ವರ್ಷ, SC ST ಕೆಟಗರಿ
1ಗೆ 50 ವರ್ಷದವರೆಗೂ ಅವಕಾಶ ಕೊಟ್ಟಿದ್ದಾನೆ. ಸೊ ಇಷ್ಟು ವಯಸ್ಸಿನವರು ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾನೆ. ಸೊ ನೆಕ್ಸ್ಟ್ ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಸ್ಟಾರ್ಟ್ ಆಗ್ತಕ್ಕಂಥ ಡೇಟು 15/7, ಇದೇ ಜುಲೈ 15ನೇ ತಾರೀಕಿಂದ ಆನ್ಲೈನಲ್ಲಿ ನೀವು ಅಪ್ಲೈ ಮಾಡ್ಬೋದು. ಸೊ ಆನ್ಲೈನ್ ಮೂಲಕ ನೀವು ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಅಂದರೆ ಆಗಸ್ಟ್ 13ನೇ ತಾರೀಕುವರೆಗೂ ಟೈಮ್ ಇದೆ. ಆಗಸ್ಟ್ 13ವರೆಗೂ ಟೈಮ್ ಇದೆ. ಫೀಸ್ ಪೇ ಮಾಡಲಿಕ್ಕೆ ಲಾಸ್ಟ್ ಡೇಟು ಆಗಸ್ಟ್ 14ನೇ ತಾರೀಕುವರೆಗೂ ಟೈಮ್ ಇದೆ. ಆದರೆ ಎಕ್ಸಾಮ್ ಡೇಟ್ ಮಾತ್ರ ಇನ್ನೂ ಅನೌನ್ಸ್ ಮಾಡಿಲ್ಲ. ಇದಕ್ಕೆ ಮಾತ್ರ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿಲ್ಲ. ನಂತರದಲ್ಲಿ ವೆಬ್ಸೈಟಲ್ಲಿ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದೇನೆ. ನೋಡಿರಿ, ಫೀಸ್ ನೀವು ಆನ್ಲೈನಲ್ಲೇ ಪೇ ಮಾಡಬೇಕಾಗುತ್ತೆ. ಸೊ ಜನರಲ್ ಕ್ಯಾಟಗರಿ 2A 2B 3A 3B ಕ್ಯಾಂಡಿಡೇಟ್ಸ್ಗೆ 750 ರೂಪಾಯಿ, 500 ರೂಪಾಯಿ ಅರ್ಜಿ ಶುಲ್ಕ, 250 ರೂಪಾಯಿ ಪ್ರಾಸೆಸಿಂಗ್ ಫೀಸ್ ಸೇರಿ 750 ರೂಪಾಯಿ ಹೇಳಿದ್ದಾನೆ. SC ST ಕ್ಯಾಟಗರಿ 1, ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನು, ಥರ್ಡ್ ಜೆಂಡರ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ 500 ರೂಪಾಯಿ, 250 ಅರ್ಜಿ ಶುಲ್ಕ, 250 ರೂಪಾಯಿ ಪ್ರಾಸೆಸಿಂಗ್ ಫೀಸ್ ಅಂತ ಹೇಳಿದ್ದಾನೆ. ಸೊ ಆಮೇಲೆ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್ಗೆ 250 ರೂಪಾಯಿ ಮಾತ್ರ, ಯಾವುದೇ ಪ್ರಾಸೆಸಿಂಗ್ ಫೀಸ್ ಇಲ್ಲ ಅಂತ ಹೇಳಿದ್ದಾನೆ. ಸೊ ಪಾವತಿಸಿದ ಶುಲ್ಕವನ್ನು ಹಿಂದಿರಿಸಲಾಗುವುದಿಲ್ಲ ಅಂತ ಕಂಡೀಷನ್ ಬೇರೆ, ಅಂದರೆ ರೀಫಂಡ್ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಹಂಗಾಗಿ ನೀವು ಯಾವುದೇ ಕಾರಣಕ್ಕೂ ರೀಫಂಡನ್ನು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಸೊ ಎಕ್ಸಾಮ್ ಪ್ಯಾಟ್ರನ್ ನೋಡ್ರಿ, ಪ್ರಶ್ನೆ ಪತ್ರಿಕೆ 2 ಪೇಪರ್ ಇರ್ತಾವೆ. ಪೇಪರ್ ಫಸ್ಟ್, ಪೇಪರ್ ಸೆಕೆಂಡ್. ಪೇಪರ್ ಫಸ್ಟ್ ಜನರಲ್ ಸ್ಟಡೀಸ್ ನೋಡ್ರಿ, ಇಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ, ಸಾಮಾನ್ಯ ವಿಜ್ಞಾನ ವಿಷಯಗಳು, ಭೂಗೋಳಶಾಸ್ತ್ರ ವಿಷಯಗಳು, ಸಮಾಜ ವಿಜ್ಞಾನ ವಿಷಯಗಳು, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸದ ವಿಷಯಗಳು, ಭಾರತದ ಮತ್ತು ಕರ್ನಾಟಕದ ಇತಿಹಾಸ, ಭಾರತದ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ, ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು SLC ಮಟ್ಟದ್ದು, ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು, ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು, ಕರ್ನಾಟಕದ ಅರ್ಥವ್ಯವಸ್ಥೆ ಮತ್ತು ಅದರ ಸಾಮರ್ಥ್ಯ, ದೌರ್ಬಲ್ಯತೆ, ಪ್ರಸ್ತುತ ಸ್ಥಿತಿಗತಿ ಕುರಿತ ವಿಷಯಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಕುರಿತ ವಿಷಯಗಳು, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು, ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು, ಇವೆಲ್ಲ ಪೇಪರ್ ಫಸ್ಟಲ್ಲಿ ಇರ್ತವೆ. ಇವೆಲ್ಲ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತಾವೆ. ಮಲ್ಟಿಪಲ್ ಬಹು ಆಯ್ಕೆಯ ಪ್ರಶ್ನೆಗಳು ಕೊಟ್ಟಿರ್ತಾನೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಟ್ಟಿರ್ತಾನೆ. ಸೊ ಇಲ್ಲಿ ಟೋಟಲಿ 100 ಕ್ವಶನ್ಸ್ ಇರ್ತವೆ, 100 ಮಾರ್ಕ್ಸ್ ಇರುತ್ತೆ. 2 ಅವರ್ಸ್ ಟೈಮ್ ಡ್ಯೂರೇಷನ್ ಕೊಡುತ್ತಾನೆ ಫಸ್ಟ್ ಪೇಪರ್ಗೆ. ಸೆಕೆಂಡ್ ಪೇಪರು ನೋಡ್ರಿ, ಇಲ್ಲಿ ನಿರ್ದಿಷ್ಟ ಪತ್ರಿಕೆ ಅಂತ ಕರಿತೀವಿ, ಸ್ಪೆಸಿಫಿಕ್ ಪೇಪರ್ ಅಂತ ಕರಿತೀವಿ. ವಿಷಯವಾರ ಪಠ್ಯಕ್ರಮ ಪ್ರತ್ಯೇಕವಾಗಿ ಪ್ರಕಟಿಸಿದೆ ಅಂತ, ಆ ಸಬ್ಜೆಕ್ಟ್ ವೈಸ್ ಆ ಸಿಲೆಬಸ್ನ ಸಪ್ರೇಟಾಗಿ ಪ್ರಕಟಣೆ ಮಾಡಿದ್ದಾರೆ ಅಂತ ಹೇಳಿದಾನೆ. ಹಾಗಾಗಿ ಕನ್ನಡ ಭಾಷಾ ಶಿಕ್ಷಕರಿಗೆ ಬೇರೆ, ಇಂಗ್ಲೀಷ್ನರಿಗೆ ಬೇರೆ, ಹಿಂದಿಯವರಿಗೆ ಬೇರೆ, ಗಣಿತ ಟೀಚರ್ಸ್ಗೆ ಬೇರೆ, ಸೈನ್ಸ್ ಟೀಚರ್ಸ್ಗೆ ಬೇರೆ, ಸೋಷಿಯಲ್ ಸೈನ್ಸ್ ಟೀಚರ್ಗೆ ಸಪ್ರೇಟಾಗಿ ಆ ಒಂದು ಪಠ್ಯಕ್ರಮವನ್ನು ಕೊಟ್ಟಿದ್ದಾನೆ. ಅದು 100 ಕ್ವಶನ್ಸ್ ಇರ್ತವೆ, 100 ಮಾರ್ಕ್ಸ್, 2 ಅವರ್ಸ್ ಟೈಮ್ ಡ್ಯೂರೇಷನ್ ಇರುತ್ತೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ ಎಕ್ಸಾಮ್ ಸಂಬಂಧಪಟ್ಟಂತೆ ನೋಡ್ರಿ. ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿವರವಾದ ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಂತರ ಪ್ರಕಟಿಸಲಾಗುವುದು. ಎಕ್ಸಾಮ್ ಡೇಟನ್ನು ನಂತರ ಪ್ರಕಟಿಸಲಾಗುವುದು ಅಂತಿದೆ. ಈ ಪರೀಕ್ಷೆಯಲ್ಲಿ ಕನಿಷ್ಠ 35% ಅಂಕಗಳನ್ನು ಗಳಿಸೋದು ಕಡ್ಡಾಯ ಆಗಿರುತ್ತೆ ಅಂತ ಕೊಟ್ಟಿದ್ದಾನೆ. ಮಿನಿಮಮ್ 35% ತೆಗಿಲೇಬೇಕು. 35%ಗಿಂತ ಕಡಿಮೆ ತೆಗೆದ್ವಿ ಅಂದರೆ ನೀವು ಎಲಿಜಿಬಲ್ ಆಗಲ್ಲ. ಸೊ ಅನರ್ಹ ಅಭ್ಯರ್ಥಿಗಳಂತ ಪರಿಗಣನೆ ಮಾಡ್ತಾನೆ ಅಂತ ಹೇಳಿದ್ದಾನೆ. ಮಿನಿಮಮ್ 35% ಪಾಸಿಂಗ್ ಮಾರ್ಕ್ಸ್ ತೆಗಿಲೇಬೇಕು. ಸೊ ಹಂಗಾದ್ರೆ ಮಾತ್ರ ನೀವು ಎಲಿಜಿಬಲ್ ಆಗಿರ್ತೀರಿ ಅಂತ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ ನೋಡ್ರಿ, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಪ್ರತಿಯೊಂದು ತಪ್ಪು ಉತ್ತರಕ್ಕೆ 0.25 ಮಾರ್ಕ್ಸನ್ನು ಕಳೀತಾ ಇದ್ದಾನೆ ಅಂತ. ಒಂದು ನೆಗೆಟಿವ್, ಒಂದು ಕ್ವಶನ್ ರಾಂಗ್ ಆಯ್ತು ಅಂದ್ರೆ 0.25 ಮಾರ್ಕ್ಸನ್ನು ಬಂದಿರೋ ಮಾರ್ಕ್ಸಲ್ಲಿ ಡಿಡಕ್ಟ್ ಮಾಡ್ತಾನೆ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದು, ಇಲ್ಲಿ ಕ್ವಶನ್ ಪೇಪರಲ್ಲಿ 5 ಆಪ್ಷನ್ಸ್ ಇರ್ತಾವೆ, 5ನೇ ಆಯ್ಕೆ ಕೂಡ ಕೊಟ್ಟಿರ್ತಾನೆ. ನೀವು ಆ ಕ್ವಶನ್ ಅಟೆಂಡ್ ಮಾಡ್ತಾ ಇಲ್ಲ ಅಂದರೆ ಯಾವುದನ್ನು ಖಾಲಿ ಬಿಟ್ಟು ಬರೋಂಗಿಲ್ಲ. OMR ಶೀಟನ್ನು 5th ಆಪ್ಷನ್ನ ಶೇಡ್ ಮಾಡಿ ಬರಲೇಬೇಕು. ಒಂದು ವೇಳೆ ನೀವು ಈ ಪ್ರಶ್ನೆನ ಅಟೆಂಡ್ ಮಾಡ್ತಾ ಇಲ್ಲ ಅಂತ ಬಿಟ್ಟು ಬರೋಂಗಿಲ್ಲ, 5ನೇ ಆಪ್ಷನ್ನ ನೀವು ಶೇಡ್ ಮಾಡಲೇಬೇಕು. ಯಾಕಂದರೆ 5ನೇ ಆಪ್ಷನ್ ಏನಾದರೂ ನೀವು ಶೇಡ್ ಮಾಡಿಲ್ಲ ಅಂದರೆ ಪ್ರತಿ ಪ್ರಶ್ನೆಗೆ 0.25 ಮಾರ್ಕ್ಸನ್ನು ಕಡಿತಗೊಳಿಸಲಾಗುತ್ತದೆ ಅಂತ ಕೊಟ್ಟಿದ್ದಾನೆ. ಸೊ ಇದಂತೂ ಇಂಪಾರ್ಟೆಂಟ್ ನೋಟು, ಎಲ್ಲರೂ ನೀಟಾಗಿ ತಿಳ್ಕೊಂಡಿರಲೇಬೇಕು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ. ಸೊ ಹಾಗೆ ನೋಡ್ರಿ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಈ ಥರ ಲೋಗೋ ಕಾಣಿಸ್ತಕ್ಕಂಥ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ್ರಿ ಎಂದೆ
ನೆಕ್ಸ್ಟ್ ಮಂಡೆಯಿಂದ ಏನು ಮಾಡ್ತೀವಿ ಅಂದರೆ ಈ ಕ್ರೈಸ್ ಪೋಸ್ಟ್ಗಳಿಗೆ ಟೀಚರ್ಸ್ ಹುದ್ದೆಗಳಿಗೆ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೀವು ಎಕ್ಸಾಮಲ್ಲಿ ಸಕ್ಸಸ್ ಆಗಬೇಕು. ನಾನು ಮ್ಯಾಥ್ಸ್ ಅಂತ ಅದ್ಭುತವಾಗಿ ಕ್ಲಾಸ್ ಮಾಡಿಕೊಟ್ಟಿದ್ದೀನಿ. ನೀವು ಬೇಕಾದ್ರೆ ಒಂದ್ಸಲ ಕ್ಲಾಸ್ ನೋಡಿ ಆಮೇಲೆ ಜಾಯ್ನ್ ಆಗ್ಬೋದು. ನಿಮ್ಮ ಎಕ್ಸಾಮಲ್ಲಿ ಬರ್ತಕ್ಕಂಥ ಎಲ್ಲ ಮ್ಯಾಥ್ಸ್ ಪ್ರಶ್ನೆಗಳನ್ನು 100 ಮಾರ್ಕ್ಸ್ ತೆಗಿಯೋ ಥರ ಕ್ಲಾಸ್ ಮಾಡಿಕೊಟ್ಟಿದ್ದೀನಿ. ನೋ ಡೌಟ್ ಅಬೌಟ್ ಇಟ್, ಅದರಲ್ಲಿ ಯಾವುದೇ ಡೌಟ್ಸ್ ಇಲ್ಲ. ನೀವು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೀವು ಕ್ಲಾಸ್ನ ಆನ್ಲೈನಲ್ಲಿ ಕೇಳ್ತಾ ಬರ್ಬೋದು. ಆಫ್ಲೈನ್ ಬ್ಯಾಚಸ್ ಶೀಘ್ರದಲ್ಲೇ ಸ್ಟಾರ್ಟ್ ಮಾಡ್ತಿದ್ವಿ. ಹೆಚ್ಚಿನ ಮಾಹಿತಿಯನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 907167373831 ಅಥವಾ 32ಗೆ ಕರೆ ಮಾಡಿ. ಥ್ಯಾಂಕ್ ಯು ಸೋ ಮಚ್.